ನಮಸ್ಕಾರ ವೀಕ್ಷಕರೇ, ಶಿಕ್ಷಾರ್ಥಿ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. SLC ಮುಗಿದ ನಂತರ ಹಾಗೆ PUC ಮುಗಿದ ನಂತರ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಗೊಂದಲಗಳಿರ್ತದೆ. ಮುಂದೆ ಯಾವ ಕೋರ್ಸ್ ಅನ್ನ ನಾನು ಚೂಸ್ ಮಾಡಬೇಕು ಅಂತ. ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಪೋಷಕರಿಗೆ ಸಾಕಷ್ಟು ಗೊಂದಲಗಳಿರ್ತದೆ. ತಮ್ಮ ಮಕ್ಕಳು ಯಾವ ಕೋರ್ಸ್ ಅನ್ನ ಚೂಸ್ ಮಾಡಬೇಕು, ಯಾವ ಕೋರ್ಸ್ಗೆ ಜಾಸ್ತಿ ಸ್ಕೋಪ್ ಇದೆ ಅಂತ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಒಂದು ಕೋರ್ಸ್ ನ ಬಗ್ಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಉಡುಪಿಯ ನೇತ್ರಜ್ಯೋತಿ ಕಾಲೇಜಿನ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಗೌರಿ ಪ್ರಭು ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಮೇಡಮ್, ನಾನು ಸ್ಟಾರ್ಟಿಂಗ್ ಮಾತನಾಡುವಾಗಲೇ ಹೇಳಿದ್ದೇನೆ, ವಿದ್ಯಾರ್ಥಿಗಳಿಗೆ ಒಂದು 10ನೇ ತರಗತಿ ಮುಗಿತಾ ಬಂತು ಅನ್ನುವಾಗ ಹಾಗೆ PUC ಮುಗಿತಾ ಬಂತು ಅನ್ನುವಾಗ ಒಂಥರ ಕ್ವಶನ್ಸ್ ಕ್ರಿಯೇಟ್ ಆಗ್ತದೆ, ಯಾವ ಕೋರ್ಸ್ ಅನ್ನ ತಗೊಳ್ಳೋದು ನಾನು. ಸೊ ಅದರಲ್ಲೂ ಮುಖ್ಯವಾಗಿ ಅವರ ಮನೆಯವರು ಕೇಳ್ತಾ ಇರ್ತಾನೆ, ಮುಂದೆ ಏನ್ ಚೂಸ್ ಮಾಡ್ತೀಯಾ ಅಂತ. ಸೊ ನಾನ್ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಮೇಡಮ್, ಯಾವ ಕೋರ್ಸ್ ಅನ್ನ ಚೂಸ್ ಮಾಡ್ಬೋದು ಅಂತ. ಅದೇ SSLC ಆದ್ಮೇಲೆ ಅಥವಾ PUC ಆದ್ಮೇಲೆ ಆ ಒಂದು ಟೈಮ್ ಏನ್ ಬರುತ್ತೆ, ತುಂಬಾ ಒಂದು ಗೊಂದಲದ ಸಮಯ ಅಂತ ಹೇಳ್ಬೋದು, ಸ್ಟೂಡೆಂಟ್ಸಿಗಿರ್ಲಿ ಪೇರೆಂಟ್ಸಿಗಿರ್ಲಿ. ಬಿಕಾಸ್ ಅದೊಂದು ಪ್ರಮುಖವಾದ ಘಟ್ಟ ಅಂತಾನೆ ಹೇಳ್ಬೋದು. ಬಿಕಾಸ್ ನೀವು ಆ ಟೈಮಲ್ಲಿ ಏನು ಸ್ಟ್ರೀಮ್ ಅನ್ನ ಚೂಸ್ ಮಾಡ್ತೀರಾ ಅಥವಾ ಯಾವ ಕೋರ್ಸ್ ಅನ್ನ ಚೂಸ್ ಮಾಡ್ತೀರಾ ಅದರ ಮೇಲೆ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಡಿಪೆಂಡೆಂಟ್. ಅಂದ್ರೆ ನಿಮ್ಗೆ ಯಾವ ರೀತಿ ಜಾಬ್ ಅಪಾರ್ಚುನಿಟೀಸ್ ಸಿಗತ್ತೆ, ಏನೆಲ್ಲ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಮುಂದೆ ಹೈಯರ್ ಸ್ಟಡೀಸಿಗೆ ಏನೆಲ್ಲ ಆಪ್ಷನ್ಸ್ ಇದೆ ಅನ್ನುವಂಥದ್ದು. ಈಗ ಏನು ಟ್ರೆಂಡ್ ನಡೀತಾ ಇದೆ ಅಂತ ಹೇಳಿದ್ರೆ, ಮೋಸ್ಟ್ ಕಾಮನ್ ಟ್ರೆಂಡ್ ಅನ್ನೇ ಸ್ಟೂಡೆಂಟ್ಸ್ ಫಾಲೋ ಮಾಡ್ತಾ ಇದ್ದಾರೆ. ನಮ್ಗೆ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ನಾವು MBBS ಮಾಡ್ತೇವೆ ಅಥವಾ BDS ಮಾಡ್ತೇವೆ ಅನ್ನುವಂತ ಕಾಮನ್ ಟ್ರೆಂಡ್ ನಡೀತಾ ಇದೆ. ಅಥವಾ ಇಂಜಿನಿಯರಿಂಗ್ ಮಾಡ್ತೇವೆ, ಫಿಸಿಕ್ಸ್ ಮ್ಯಾಥ್ಸ್ ಎಲ್ಲ ಇಷ್ಟ ಇದೆ ಅಂದ್ರೆ, ಇಲ್ಲಾಂದ್ರೆ BCom BA ಇಂಥ ಕೋರ್ಸ್ಗಳಿಗೆ ಜಾಯ್ನ್ ಆಗ್ತಾರೆ. ಒನ್ ಥಿಂಗ್ ಇಸ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಇದನ್ನ ಬಿಟ್ಟು ಇನ್ನೂ ಬೇರೆ ಕೋರ್ಸ್ ಇದೆ ಅನ್ನುವ ಅರಿವು ಕಡಿಮೆ ಇದೆ, ಆ ಅವೇರ್ನೆಸ್ ಕಡಿಮೆ ಇದೆ ಅಂತ ನಾನು ಹೇಳ್ತೇನೆ. ಇನ್ನೊಂದು ಏನು ಹೇಳ್ಬೇಕಂತ ಹೇಳಿದ್ರೆ, MBBS ಮಾಡ್ಲಿಕ್ಕೆ ಅಥವಾ BDS ಮಾಡ್ಲಿಕ್ಕೆ there are a lot of students who are writing competitive exams. ಸೀಟ್ ಸಿಗುವಂಥದ್ದು ಕೂಡ ತುಂಬಾ ಕಷ್ಟ. ಇನ್ನೊಂದು 5.5 years ನೀವು ಓದಬೇಕು. ಆರ್ ಯು ರಿಯಲಿ ರೆಡಿ ಫಾರ್ ದಟ್ ಕಮಿಟ್ಮೆಂಟ್ ಅಂತ ಹೇಳಿ ನಮ್ಮನ್ನ ನಾವು ಕೇಳ್ಕೋಬೇಕು. ಇನ್ನೊಂದು ಫೈನಾನ್ಷಿಯಲ್ ಬರ್ಡನ್ ಕೂಡ ತುಂಬಾ ಇರುತ್ತೆ, ಆ ಕೋರ್ಸ್ಗಳಿಗೆ ಫೀಸ್ ಕೂಡ ತುಂಬಾ ಜಾಸ್ತಿ. ಸೊ ಅದರ್ ದೆನ್ ದ್ಯಾಟ್, ವಾಟ್ ಆರ್ ದ ಅದರ್ ಆಪ್ಷನ್ಸ್ ಅನ್ನೋ ಆ ವಿಚಾರದ ಬಗ್ಗೆ ನಾನಿವತ್ತು ತಿಳಿಸಿಕೊಡ್ತೇನೆ. ಎಸ್ ಮೇಡಮ್, ನೀವು ಮಾತಾಡುವಾಗ ಹೇಳಿದ್ರಿ ಹೈಯೆಸ್ಟ್ ಮಾರ್ಕ್ಸ್ ಬಂತು ಅಂದಾಗ ಇಂಜಿನಿಯರಿಂಗ್ ಅಂಡ್ MBBS. ಸೊ ಇದಕ್ಕೆ ಕೂಡ ಎಲ್ಲರೂ ಕೂಡ ಹೋಗ್ತಾರೆ. ಅದು ಬಿಟ್ಟು ಬೇರೆ ಏನಾದ್ರೂ ಆಪ್ಷನ್ಸ್ ಉಂಟು ಅಂತ ನೀವು ಹೇಳ್ತೀರಾ. ಸೊ ನಾನೀಗ ಕೇಳ್ಬೇಕು, ನೇತ್ರಜ್ಯೋತಿ ಕಾಲೇಜಿನಲ್ಲಿ ಏನೆಲ್ಲ ಕೋರ್ಸಸ್ ಇದೆ? ಓಕೆ, ನೇತ್ರಜ್ಯೋತಿ ಕಾಲೇಜಿನಲ್ಲಿ ನೇತ್ರಜ್ಯೋತಿ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸಸ್ ಅಂತ ಹೇಳಿ ಇದೆ. ಅದರಲ್ಲಿ ನಾವು 7 ಡಿಪ್ಲೊಮಾ ಕೋರ್ಸಸ್ ಗಳನ್ನ ನಡೆಸ್ತೇವೆ. ಅಂಡ್ ಆಲ್ ಆಫ್ ದೀಸ್ ಕೋರ್ಸಸ್ ದೇ ಆರ್ ಅಫಿಲಿಯೇಟೆಡ್ ಟು ಪ್ಯಾರಾಮೆಡಿಕಲ್ ಬೋರ್ಡ್ ಕರ್ನಾಟಕ. ಹಾಗೆ ನೇತ್ರಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಇದೆ, ಇದರಲ್ಲಿ ನಾವು 6 BSc ಕೋರ್ಸ್ ಗಳನ್ನ ನಡೆಸ್ತೇವೆ. ಅಂಡ್ ದೀಸ್ ಆರ್ ಆಲ್ ಅಫಿಲಿಯೇಟೆಡ್ ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಕರ್ನಾಟಕ. And ನೇತ್ರಜ್ಯೋತಿ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅಂತ ಇದೆ. Here we run one course, that is Bachelor of Physiotherapy. Even this is affiliated to Rajiv Gandhi University of Health Sciences, Karnataka. Okay. So I will tell in detail about each of these courses. ಏನೆಲ್ಲ ಕೋರ್ಸ್ ಇದೆ ಅಂತ ಹೇಳಿ ಒನ್ ಬೈ ಒನ್ ಹೇಳ್ತೇನೆ. ಈಗ ಡಿಪ್ಲೊಮಾದಲ್ಲಿ ನಾನು ಹೇಳಿದೆ, there is ಡಿಪ್ಲೊಮಾ ಇನ್ ಆಫ್ಥಾಲ್ಮಿಕ್ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಅಂಡ್ ಅನಸ್ಥೀಶಿಯಾ ಟೆಕ್ನಾಲಜಿ, ಡಿಪ್ಲೊಮಾ ಇನ್ ಹೆಲ್ತ್ Inspector Technology, Diploma in Dialysis Technology, Diploma in Medical Records Technology, and Diploma in Medical Imaging Technology. So these are all the diploma courses. And ನಮ್ಮ ನೇತ್ರಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಅಲ್ಲಿ ಹೇಳಿದೆ, ಇದರಲ್ಲಿ BSc ಕೋರ್ಸಸ್ ಬರ್ತವೆ. ಯಾವ್ದೆಲ್ಲ ಅಂದ್ರೆ ಬ್ಯಾಚುಲರ್ಸ್ ಆಫ್ ಆಪ್ಟೋಮೆಟ್ರಿ, ಬ್ಯಾಚುಲರ್ಸ್ ಆಫ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಆಮೇಲೆ ಬ್ಯಾಚುಲರ್ಸ್ ಆಫ್ ಅನಸ್ಥೀಶಿಯಾ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಅಂಡ್ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ಹೆಲ್ತ್, ಬ್ಯಾಚುಲರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಮತ್ತೆ ಬ್ಯಾಚುಲರ್ಸ್ ಆಫ್ ಆಕ್ಯುಪೇಷನಲ್ ಥೆರಪಿ. ಈ 6 ಕೋರ್ಸ್ಗಳು ನಾವು ನೇತ್ರಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಅಲ್ಲಿ ನಡೆಸ್ತಾ ಇದ್ದೇವೆ. ಇದರ ಜೊತೆ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ಗಳು ಕೂಡ ಇವೆ. ಇದನ್ನ ನಾನು ಮತ್ತೆ ನೆಕ್ಸ್ಟ್ ಹೇಳ್ತೇನೆ ಯಾವುದು ಅಂತ. ಇನ್ನೊಂದು ನಾನು ಹೇಳಿದೆ ನೇತ್ರಜ್ಯೋತಿ ಕಾಲೇಜ್ ಆಫ್ ಫಿಸಿಯೋಥೆರಪಿ ಅಂತ. ಇದರಲ್ಲಿ ನಾವು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಹೇಳ್ಕೊಂಡು ಕೋರ್ಸ್ ಅನ್ನ ನಡೆಸ್ತೇವೆ. ಅಗೇನ್ ಅಫಿಲಿಯೇಟೆಡ್ ಟು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಕರ್ನಾಟಕ. ಓಕೆ ಮೇಡಮ್, ನೀವೀಗ ಕೋರ್ಸಸ್ ಬಗ್ಗೆ ಹೇಳಿದ್ರಿ. ಸೊ ಏನ್ ಸ್ಕೋಪ್ ಇದೆ ಈ ಕೋರ್ಸಸ್? ಓಕೆ,
ನೋಡಿ, ಈಗ MBBS BDS ಎಲ್ಲ ಹೇಗೆ ಪ್ರೊಫೆಷನಲ್ ಕೋರ್ಸಸ್ ಅಂತ ನಾವು ಹೇಳ್ತೇವೆ, ಹಾಗೆ ಈ ಪ್ಯಾರಾಮೆಡಿಕಲ್ ಕೋರ್ಸಸ್ ಅಂದ್ರೆ ಅರೆವೈದ್ಯಕೀಯ ಕೋರ್ಸ್ಗಳು ಸಹ ಪ್ರೊಫೆಷನಲ್ ಕೋರ್ಸಸ್. ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಬರೋದು ಹೇಗೆ ಕಡಿಮೆ ಆಗೋದಿಲ್ವೋ, ಡಾಕ್ಟರ್ಸ್ಗೆ ಹೇಗೆ ಬೇಡಿಕೆ ಕಡಿಮೆ ಆಗೋದಿಲ್ವೋ, ಹಾಗೆ ಟೆಕ್ನಿಷಿಯನ್ ಗಳಿಗೆ ಅಥವಾ ಈ ಅರೆವೈದ್ಯಕೀಯ ಕೋರ್ಸ್ ಮಾಡಿದವರಿಗೆ ಸಹ ಬೇಡಿಕೆ ಯಾವತ್ತೂ ಕಡಿಮೆ ಆಗಲ್ಲ. ಐ ವಿಲ್ ಜಸ್ಟ್ ಟೇಕ್ ಒನ್ ಎಕ್ಸಾಂಪಲ್. ಈಗ ಒಬ್ಬ ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ತಾನೆ, ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಅವನಿಗೊಂದು ಫೈಲ್ ಮಾಡಿ ಕೊಡ್ಬೇಕು, ಹೌದಾ? ಅಲ್ಲಿಂದ ಡಾಕ್ಟರ್ ಹೇಳಿರೋ ಏನೋ ಒಂದು ಟೆಸ್ಟ್ ಬರ್ಕೊಡ್ತಾರೆ, ಅದನ್ನ ತಕೊಂಡು ಅವರು ಲ್ಯಾಬಿಗೆ ಹೋಗ್ಬೇಕು. ಲ್ಯಾಬಿನಲ್ಲಿ ಟೆಸ್ಟ್ ಮಾಡೋರು ಯಾರು? ಟೆಕ್ನಿಷಿಯನ್ಗಳು. ಅಲ್ಲಿ ನಮ್ಗೆ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ಸ್ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಾಗೆ ಎಕ್ಸ್ರೇನೋ ಇನ್ನೊಂದು ಸ್ಕ್ಯಾನಿಂಗು ಹಂಗಿದೇನಾದ್ರು ಹೇಳಿದ್ರೆ ಅಲ್ಲಿ ಕೂಡ ಟೆಕ್ನಿಷಿಯನ್ ಅಗತ್ಯ ಇದೆ. ಅದೇ ರೀತಿ ಈ ಫೈಲ್ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಮೆಡಿಕಲ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಅಲ್ಲಿಯೂ ಸಹ ನಮ್ಗೆ ಟೆಕ್ನಿಷಿಯನ್ಸ್ ಅಗತ್ಯ ಇದೆ. ಸೊ ಒಬ್ಬ ಪೇಷಂಟ್ಗೆ ನೋಡಿ ಎಷ್ಟು ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಈ ಡಾಕ್ಟರ್ ಮತ್ತೆ ಟೆಕ್ನಿಷಿಯನ್ಸ್ ರೇಷಿಯೋ ನೋಡಿದ್ರೇನೆ ಗೊತ್ತಾಗ್ಬೇಕು ಅಂದ್ರೆ ಎಷ್ಟು ಸ್ಕೇರ್ಸಿಟಿ ಇದೆ ನಮ್ಮ ದೇಶದಲ್ಲಿ ಈ ಪ್ಯಾರಾಮೆಡಿಕಲ್ ಟೆಕ್ನಿಷಿಯನ್ಸ್ ಇದ್ದು ಅಂತ ಹೇಳಿ ನಮ್ಗೆ ಗೊತ್ತಾಗತ್ತೆ. ಇದರಿಂದ ಒಂದು ನಾವೇನ್ ತಿಳ್ಕೊಬೇಕು ಅಂದ್ರೆ ದಿಸ್ ಈಸ್ ಅ ಫೀಲ್ಡ್ ವಿಚ್ ಇಸ್ ಎವರ್ ಗ್ರೀನ್. ಯಾವತ್ತು ಜಾಬ್ ಇಲ್ಲ ಅಂತ ಹೇಳಿ ಬರೋದೇ ಇಲ್ಲ. ಡೆಫಿನೆಟ್ಲಿ ಒನ್ಸ್ ಯು ಫಿನಿಶ್ ಯುವರ್ ಕೋರ್ಸ್ ಜಾಬ್ ಸಿಕ್ಕೇ ಸಿಗತ್ತೆ, ಗವರ್ಮೆಂಟ್ ಸೆಕ್ಟರ್ ಅಲ್ಲೂ ಹೌದು, ಪ್ರೈವೇಟ್ ಸೆಕ್ಟರ್ ಅಲ್ಲೂ ಹೌದು. ಮೇಡಮ್, ಈಗ ನೀವು ಕೋರ್ಸ್ ಬಗ್ಗೆ ಹೇಳಿದ್ರಿ, ಇದನ್ನ ಈಗ ನಾನು ಚೂಸ್ ಮಾಡ್ಬೇಕು, ಬಟ್ ಎಲಿಜಿಬಿಲಿಟಿ ಏನು ಬೇಕಾಗ್ತದೆ ಅಂತ ಇದಕ್ಕೆ? ಓಕೆ, ನೋಡಿ, ಯಾರು SSLC ಪಾಸ್ ಮಾಡಿರ್ತಾರೆ ಅವರು ಡೈರೆಕ್ಟ್ ಆಗಿ ನಾನು ಮುಂಚೆ ಹೇಳಿರುವಂತ ಯಾವುದೇ ಡಿಪ್ಲೊಮಾ ಕೋರ್ಸಸ್ಗೆ ಜಾಯಿನ್ ಆಗಬಹುದು. SSLC ಪಾಸ್ ಆಗಿರ್ಬೇಕು. ಅಂಡ್ ದೇರ್ ಮಿನಿಮಮ್ ಏಜ್ ಟು ಜಾಯಿನ್ ಡಿಪ್ಲೊಮಾ ಕೋರ್ಸಸ್ ಇಸ್ 15 years ಅಂಡ್ ಅಪ್ಪರ್ ಲಿಮಿಟ್ 35 years ಬರುತ್ತೆ. ಈ SC ST ಕ್ಯಾಂಡಿಡೇಟ್ಸ್ಗೆ 5 year ರಿಲ್ಯಾಕ್ಸೇಷನ್ ಇರುತ್ತೆ. ಬಟ್ ಇನ್ನು ಕೆಲವರು PUC ಮಾಡಿರ್ತಾರೆ, ಅವರಿಗೆ ಡಿಪ್ಲೊಮಾ ಕೋರ್ಸಸ್ ಜಾಯಿನ್ ಆಗಲ್ವಾ ಅಂತ ಹೇಳಿ ಕೆಲವು ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಅದೇನು ಅಂತ ಹೇಳಿದ್ರೆ, PUC ಅಲ್ಲಿ ನೀವು ಸೈನ್ಸ್ ಸ್ಟ್ರೀಮ್ ತಗೊಂಡಿದ್ದೀರಾ ಮತ್ತೆ PCB ಚೂಸ್ ಮಾಡಿದೀರಾ ಅಂತ ಹೇಳಿದ್ರೆ ಇದು ನಾ ಹೇಳಿರೋ ಯಾವುದೇ ಒಂದು ಡಿಪ್ಲೊಮಾ ಕೋರ್ಸ್ ನ ನೀವು ಮಾಡಬಹುದು. ಅಂಡ್ ಒನ್ ಗುಡ್ ಥಿಂಗ್ ಇಸ್ ದೇ ಕ್ಯಾನ್ ಡೈರೆಕ್ಟ್ಲಿ ಜಾಯಿನ್ ಸೆಕೆಂಡ್ ಇಯರ್. ಓಕೆ, ಫಸ್ಟ್ ಇಯರ್ ಸ್ಕಿಪ್ ಮಾಡಿ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮಾಡ್ಬೇಕಾಗತ್ತೆ. ದಟ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಎಂಟ್ರಿ. ಆಯ್ತಾ? ಇನ್ನು ಕೆಲವರು ಸೈನ್ಸ್ ಅಲ್ಲಿ PCB ಬಿಟ್ಟು ಬೇರೆ ತಗೊಂಡಿರ್ತಾರೆ, ಸ್ಟ್ಯಾಟಿಸ್ಟಿಕ್ಸ್ ಇರ್ಲಿ, ಕಂಪ್ಯೂಟರ್ ಸೈನ್ಸ್ ಇರ್ಲಿ, ಅಂಥದ್ದು. ಇಲ್ಲ ಅಂದ್ರೆ ಆರ್ಟ್ಸ್ ಮತ್ತೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಏನವ್ರು ಇರ್ತಾರೆ, ಅವ್ರು ಏನಾದ್ರು ಚೂಸ್ ಮಾಡಬಹುದಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಸ್. ಈ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಕೋರ್ಸ್ ಇದೆ ಅಂಡ್ ದೇ ಕ್ಯಾನ್ ಜಾಯಿನ್ ದ್ಯಾಟ್ ಕೋರ್ಸ್. ಬಟ್ ಅದಕ್ಕೆ ಒಂದು ಏನಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಈ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಟ್ರೈನಿಂಗ್ ಇನ ಒಂದು ಇದಿರುತ್ತೆ, ಕೋರ್ಸ್ ಇರುತ್ತೆ. ಆ 6 month ಸರ್ಟಿಫಿಕೇಟ್ ಕಡ್ಡಾಯವಾಗಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆಯ್ತಾ? ಸೊ ದಿಸ್ ಇಸ್ ಅಬೌಟ್ ಡಿಪ್ಲೊಮಾ ಕೋರ್ಸಸ್. ಇನ್ ಕಮಿಂಗ್ ಆನ್ ಟು ಈ BSc ಕೋರ್ಸಸ್, BSc ನಾವು ಕೋರ್ಸಸ್ ಜಾಯಿನ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ಡೂ PUC ಕಂಪ್ಲೀಟ್ ಆದವರು ವಿತ್ PCB ಏನು ಬ್ಯಾಕ್ ಗ್ರೌಂಡ್ ಬಂದಿರ್ತಾರೆ, ದೇ ಕ್ಯಾನ್ ಜಾಯಿನ್ ಎನಿ ಆಫ್ ದ ಕೋರ್ಸಸ್, BSc ಕೋರ್ಸಸ್ ದಟ್ ಹ್ಯಾವ್ ಮೆನ್ಷನ್ಡ್ ಬಿಫೋರ್. ಇನ್ನು ಕೆಲವರು PCB ಬಿಟ್ಟು ಬೇರೆ ಸ್ಟ್ರೀಮ್ ಅಲ್ಲಿ ಸೈನ್ಸ್ ಅಲ್ಲೇ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮಾಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ನವರು, ಆರ್ಟ್ಸ್ ನವರು, ಅವ್ರಿಗೆ ಫಾರ್ ಎಕ್ಸಾಂಪಲ್ ನಮ್ಗೆ ಇನ್ನು ಈ ಫೀಲ್ಡ್ ಬೇಡ, ಐ ವಾಂಟ್ ಟು ಜಾಯಿನ್ ಹೆಲ್ತ್ ಕೇರ್ ಫೀಲ್ಡ್ ಅಂತ ಹೇಳೋರು ದೇ ಕ್ಯಾನ್ ಜಾಯಿನ್ BPH ಅಂದ್ರೆ ಬ್ಯಾಚುಲರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅಂತ ಹೇಳಿ ಕೋರ್ಸ್ ಇದೆ. ಇನ್ನು ಬ್ಯಾಚುಲರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕೋರ್ಸ್ ಇದೆ. ಆ ಕೋರ್ಸ್ ಗಳನ್ನ ಜಾಯಿನ್ ಆಗ್ಬೋದು. ಇನ್ನು ಡಿಪ್ಲೊಮಾ ಮಾಡ್ಕೊಂಡು ಕೂಡ ಕೆಲವರು BSc ಗೆ ಜಾಯಿನ್ ಆಗ್ಬೋದು. ಯಾರು 3 year ಡಿಪ್ಲೊಮಾ ಮಾಡಿರ್ತಾರೆ ಅವರು BSc ಗೆ, ನಾನು ಅವಾಗ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳಿದೆ ಅಲ್ವಾ, ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ BSc ಗೆ ಜಾಯಿನ್ ಆಗ್ಬೋದು. ಸೊ ದೇ ಕ್ಯಾನ್ ಫಸ್ಟ್ ಸ್ಕಿಪ್ ಫಸ್ಟ್ ಇಯರ್ ಅಂಡ್ ದೇ ಕ್ಯಾನ್ ಜಾಯಿನ್ ಸೆಕೆಂಡ್ ಇಯರ್ BSc. ಓಕೆ, ಇನ್ನು ನೇತ್ರಜ್ಯೋತಿ ಕಾಲೇಜಿನಲ್ಲಿ ಇರುವಂತಹ ಕೋರ್ಸಸ್ ಬಗ್ಗೆ ವಿವರವಾಗಿ ಹೇಳ್ಬಹುದು ಸರ್? ಅಲ್ಲಿ ಏನೆಲ್ಲ ಕಲಿಬಹುದು, ಎಷ್ಟು ವರ್ಷಗಳ ಕೋರ್ಸ್ ಆಗಿರ್ತದೆ? ಸಾಕಷ್ಟು ಪ್ರಶ್ನೆಗಳು ನಮ್ಮ ವೀಕ್ಷಕರಿಗೆ ಕೂಡ ಇರಬಹುದು. ಓಕೆ, ನೋಡಿ, ಫಸ್ಟ್ ಆಫ್ ಆಲ್ ದೀಸ್ ಕೋರ್ಸಸ್ ದಟ್ ಐವ್ ಮೆನ್ಷನ್ಡ್, ನಾನು ಏನ್ ಹೇಳಿದ್ದೇನೆ ಕೋರ್ಸಸ್ ಬಗ್ಗೆ, ಇದು ಯಾವುದು ಕೂಡ 5 ವರ್ಷದ ಮೇಲಿನ ಕೋರ್ಸ್ ಡೆಫಿನೆಟ್ಲಿ ಅಲ್ಲ. ಸೊ ನೀವು ಆದಷ್ಟು ಬೇಗ ಕೋರ್ಸ್ ಮುಗಿಸ್ಕೊಂಡು ಒಂದು ಜಾಬ್ ಗಿಟ್ಟಿಸ್ಕೊಳ್ಬಹುದು. ಆಯ್ತಾ? ಡಿಪ್ಲೊಮಾ ಕೋರ್ಸಸ್ ಬಂದು 3 year 3 month ಕೋರ್ಸ್. 3 ವರ್ಷ ಅವ್ರಿಗೆ ಅಕಾಡೆಮಿಕ್ಸ್, ಕ್ಲಿನಿಕಲ್ ಪೋಸ್ಟಿಂಗ್ಸ್ ಎಲ್ಲ ಇರುತ್ತೆ. ಆ ಲಾಸ್ಟ್ 3 ತಿಂಗಳು ಏನಿದೆ ಆಫ್ಟರ್ ದೇರ್ ಫೈನಲ್ ಇಯರ್ ಎಕ್ಸಾಮಿನೇಷನ್ ಪಾಸ್ ಆದ್ಮೇಲೆ ಅವರಿಗೆ 3 months ಆಫ್ ಇಂಟರ್ನ್ಶಿಪ್ ಅಂತ ಹೇಳಿ ಇರುತ್ತೆ. ಹಾಗೆ BSc ಕೋರ್ಸ್ಗಳು ಬಂದು ಮೋಸ್ಟ್ ಆಫ್ ದ ಕೋರ್ಸಸ್ ಆರ್ ಆಫ್ 4 years ವಿಚ್ ಇನ್ಕ್ಲೂಡ್ಸ್ 1 year ಆಫ್ ಇಂಟರ್ನ್ಶಿಪ್. ಆಯ್ತಾ? ಇದರಲ್ಲಿ BHA ಕೋರ್ಸ್ ಇಸ್ ಜಸ್ಟ್ ಫಾರ್ 3 years. ಆಮೇಲೆ BPT ಅಂತ ಹೇಳಿ ಅಂದ್ರೆ ಬ್ಯಾಚುಲರ್ಸ್ ಆಫ್ ಫಿಸಿಯೋಥೆರಪಿ ಅಂತ ಹೇಳಿ ಆ ಕೋರ್ಸ್ ಇಟ್ ಇಸ್ 4.5 years. ಅದರಲ್ಲಿ ಲಾಸ್ಟ್ 6 months ಏನಿದೆ ಇಂಟರ್ನ್ಶಿಪ್ ಇರುತ್ತೆ.
ಇನ್ನು ಆಕ್ಯುಪೇಷನಲ್ ಥೆರಪಿ, ಬ್ಯಾಚುಲರ್ಸ್ ಆಫ್ ಆಕ್ಯುಪೇಷನಲ್ ಥೆರಪಿ ಅಂತ ಹೇಳಿ ಕೋರ್ಸ್ ಇದೆ. ಇವನ್ ದಟ್ ಈಸ್ ಅ 4.5 year ಕೋರ್ಸ್. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಮಕ್ಕಳಿಗೆ ಈ ಯಾವ ಕೋರ್ಸಸ್ ಬಗ್ಗೆ ಅಷ್ಟು ಅವೇರ್ನೆಸ್ ಇರೋದಿಲ್ಲ. ಈ ಕೋರ್ಸ್ ಯಾಕೆ ಮಾಡ್ತಾರೆ ಅಂಡ್ ವಾಟ್ ಡೂ ದೀಸ್ ಕೋರ್ಸಸ್ ಡೀಲ್ ವಿತ್ ಅಂತ ಹೇಳಿ ಗೊತ್ತಿರಲ್ಲ. ದಟ್ ಇಸ್ ವೈ ಐ ಆಮ್ ಹಿಯರ್ ಟು ಎಕ್ಸ್ಪ್ಲೇನ್ ಅಬೌಟ್ ಈಚ್ ಆಫ್ ದೀಸ್ ಕೋರ್ಸಸ್. ಆಪ್ಟೋಮೆಟ್ರಿ ಅಥವಾ ಆಫ್ಥಾಲ್ಮಿಕ್ ಟೆಕ್ನಾಲಜಿ ಅಂತ ಏನ್ ಕೋರ್ಸ್ ಹೇಳಿದೆ ನಾನು, ಅದ್ರ ಬಗ್ಗೆ. ಈ ಕೋರ್ಸ್ನಲ್ಲಿ ಮಕ್ಕಳಿಗೆ ನಾವು ಬೇಸಿಕಲಿ ಕಣ್ಣಿನ ರಿಲೇಟೆಡ್ ಏನೆಲ್ಲ ಇದೆ ಅದ್ರ ಬಗ್ಗೆ ನಾವು ಹೇಳಿಕೊಡ್ತೇವೆ. ಕಣ್ಣಿನ ಎಕ್ಸಾಮಿನೇಷನ್, ದೃಷ್ಟಿ ಪರೀಕ್ಷೆ ಮಾಡುವಂಥದ್ದು, ಆಮೇಲೆ ಫಂಡಸ್ ಎಕ್ಸಾಮಿನೇಷನ್, ಮತ್ತೆ ಕಣ್ಣಿನ ಆಸ್ಪತ್ರೆಯಲ್ಲಿ ಯಾವ ಯಾವ ಎಕ್ವಿಪ್ಮೆಂಟ್ಸ್ ಇದೆ ಅದನ್ನ ಹೇಗೆ ನಿರ್ವಹಣೆ ಮಾಡುವಂಥದ್ದು, ಈ ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ತರಬೇತಿ ನೀಡ್ತೇವೆ. ಇವರಿಗೆ 2nd year ಮತ್ತೆ 3rd year ಅಲ್ಲಿ ಬಂದಾಗ ಕ್ಲಿನಿಕಲ್ ಪೋಸ್ಟಿಂಗ್ಸ್ ಅಂತ ಹೇಳಿ ಇರ್ತವೆ. ಇಟ್ ಕ್ಯಾನ್ ಬಿ ಫ್ರಮ್ 1 to 3 months ಡಿಪೆಂಡಿಂಗ್ ಅಪಾನ್ ದಿಯರ್ ಕೋರ್ಸ್, ಡಿಪ್ಲೊಮಾ ಆರ್ BSc ಅಂತ ಹೇಳಿ ನೋಡ್ಕೊಂಡು. ಸೊ ಡ್ಯೂರಿಂಗ್ ದಟ್ ಟೈಮ್ ಏನಂದ್ರೆ, ವಿ ವಿಲ್ ಸೆಂಡ್ ದೆಮ್ ಟು ಹಾಸ್ಪಿಟಲ್. ನಮ್ಮ ಪೇರೆಂಟ್ ಇನ್ಸ್ಟಿಟ್ಯೂಟ್ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಏನಿದೆ, ಅಲ್ಲಿ ನಾವು ಕ್ಲಿನಿಕಲ್ ಪೋಸ್ಟಿಂಗಿಗೆ ಕಳಿಸ್ತೇವೆ. ಅಲ್ಲಿ ಅವರು ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಫ್ಥಾಲ್ಮಾಲಜಿಸ್ಟ್ಸ್, ಆಪ್ಟೋಮೆಟ್ರಿಸ್ಟ್ಸ್ ಅವರ ಮಾರ್ಗದರ್ಶನದಲ್ಲಿ ಈ ಎಲ್ಲ ಎಕ್ಸಾಮಿನೇಷನ್ ಮಾಡೋದು ಹೇಗೆ, ಪೇಷಂಟ್ ಜೊತೆ ಕಮ್ಯುನಿಕೇಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾರೆ. ಅದಷ್ಟೇ ಅಲ್ಲ, ನಮ್ಮ ನೇತ್ರಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಕೂಡ they are running a lot of eye health camps all over India, and we have done more than 1000 camp. ನಮ್ಮ ಸ್ಟೂಡೆಂಟ್ಸ್ ಏನಿದ್ದಾರೆ ಆ ಕ್ಯಾಂಪ್ಗಳಿಗೆಲ್ಲ ಹೋಗಿ ಬೇರೆ ಬೇರೆ ಪೇಷಂಟ್ಸ್ ಅನ್ನ ನೋಡ್ಕೊಳ್ಳೋ ಡಾಕ್ಟರ್ ಜೊತೆ ಅವರು ಕೂಡ ಇದನ್ನ ಕ್ಯಾಂಪ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪೇಷಂಟ್ಗಳು ಬಂದಾಗ ಅವ್ರ ಜೊತೆ ಹೇಗೆ ಮಾತಾಡುವಂಥದ್ದು, ಆ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಹಾಗೆ ಬೇರೆ ಬೇರೆ ರೀತಿಯ ಎಕ್ಸಾಮಿನೇಷನ್ ಹೇಗೆ ಮಾಡುವಂಥದ್ದು, ಅದೆಲ್ಲವನ್ನ ಈ ಡ್ಯೂರೇಷನ್ ಅಲ್ಲಿ ಅವರು ತಿಳ್ಕೊಳ್ತಾರೆ. ನೆಕ್ಸ್ಟ್ ನಾನು ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅನ್ನೋ ಕೋರ್ಸ್ ಬಗ್ಗೆ ಹೇಳ್ತೇನೆ. ಸೊ ಈಗ ನೀವು ನೋಡ್ತೀರಾ, ಪೇಷಂಟ್ ಯಾರಾದ್ರೂ ಒಬ್ರು ವೈದ್ಯರ ಹತ್ರ ಹೋದ್ಮೇಲೆ ಕಾಯಿಲೆ ಯಾವ್ದಿದೆ ಅಂತ ಹೇಳಿ ನೋಡಕ್ಕೆ ಕೆಲವೊಂದು ಟೆಸ್ಟ್ ಬರೆದು ಕೊಡ್ತಾರೆ. ಆ ಟೆಸ್ಟ್ ಗಳನ್ನ ಮಾಡೋರೆ ನಮ್ಮ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ಗಳು, ಆಯ್ತಾ. ಆ ಟೆಸ್ಟ್ ಬರೆದು ಕೊಟ್ಟಿರೋ ಟೆಸ್ಟ್ ಅಲ್ಲಿ ಯಾವ ರೀತಿ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು, ಬ್ಲಡ್, ಯೂರಿನ್, ಸ್ಟೂಲ ಆರ್ ಎನಿ ಅದರ್ ಬಾಡಿ ಫ್ಲೂಯಿಡ್ಸ್ ಯಾವ ರೀತಿ ಕಲೆಕ್ಷನ್ ಮಾಡಬೇಕು, ಅದನ್ನ ಹೇಗೆ ಪ್ರೋಸೆಸ್ ಮಾಡುವಂಥದ್ದು, ಅದನ್ನ ಮಷೀನ್ ಅಲ್ಲಿ ಹೇಗೆ ಲೋಡ್ ಮಾಡಬೇಕು, ಆ ಟೆಸ್ಟ್ ಮಾಡುವಂತ ಎಲ್ಲ ವಿಧಾನಗಳನ್ನ ನಾವು ಇವರಿಗೆ ತಿಳಿಸಿಕೊಡ್ತೇವೆ. ಅದೂ ಅಲ್ಲದೆ ಈ ಬೇರೆ ಬೇರೆ ರೀತಿಯ ಮಷೀನ್ಗಳೇನಿರ್ತವೆ ಲ್ಯಾಬ್ ಅಲ್ಲಿ, ಅದು ಯಾವ ರೀತಿ ವರ್ಕ್ ಆಗತ್ತೆ, ಮತ್ತೆ ಅದರ ಕ್ವಾಲಿಟಿ ಕಂಟ್ರೋಲ್ ಅಂತ ಏನ್ ಹೇಳ್ತೇವೆ ಅದನ್ನ ಮಾಡುವಂತಹ ವಿಷಯಗಳ ಬಗ್ಗೆ ತರಬೇತಿ ನೀಡ್ತೇವೆ. ನೆಕ್ಸ್ಟ್ ಕೋರ್ಸ್ ಬಂದು ಆಪರೇಷನ್ ಥಿಯೇಟರ್ ಮತ್ತೆ ಅನಸ್ಥೀಶಿಯಾ ಟೆಕ್ನಾಲಜಿ ಅಂತ ಹೇಳಿ. ಇದರಲ್ಲಿ ಈಗ ನೀವು ನೋಡಿರಬಹುದು, ಯಾವ್ದಾದ್ರೂ ಒಂದು ಪೇಷಂಟ್ಗೆ ಡಾಕ್ಟರ್ ಸರ್ಜರಿ ಮಾಡಬೇಕು ಅಂತ ಹೇಳಿದಾಗ ಫಸ್ಟ್ ಅವರನ್ನ ಅಡ್ಮಿಟ್ ಮಾಡಿಸ್ಕೊಳ್ತಾರೆ. ಸೊ ಅಡ್ಮಿಟ್ ಮಾಡಿದ ಟೈಮಿನಿಂದ ಅವರಿಗೆ ಸರ್ಜರಿಗೆ ಕರ್ಕೊಂಡು ಹೋಗೋ ತನಕ ಏನು ಕಾರ್ಯನಿರ್ವಹಣೆ ಆಗ್ಬೇಕು ಅದು ನಮ್ಮ ಟೆಕ್ನಿಷಿಯನ್ಸ್ ಮಾಡುವಂಥದ್ದು, ಆಯ್ತಾ. ಸೊ ಅನಸ್ಥೀಶಿಯಾ ಕೊಡೋಕ್ಕಿಂತ ಮುಂಚೆ ಪೇಷಂಟ್ ಅನ್ನ ಹೇಗೆ ಸಿದ್ಧಪಡಿಸ್ಬೇಕು, ಅನಸ್ಥೀಶಿಯಾ ಕೊಡುವಾಗ ಅನಸ್ಥೆಟಿಸ್ಟ್ಗೆ ಅಸಿಸ್ಟ್ ಮಾಡುವಂಥದ್ದು, ಹಾಗೆ ಸರ್ಜರಿಗಿಂತ ಮುಂಚೆ ಸರ್ಜನ್ಗೆ ಬೇಕಾಗಿರುವಂತ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನ, ಎಕ್ವಿಪ್ಮೆಂಟ್ಗಳನ್ನ ಸ್ಟೆರಿಲೈಸ್ ಮಾಡಿ ರೆಡಿಯಾಗಿ ಇಟ್ಟಿರುವಂಥದ್ದು, ಆಮೇಲೆ ಸರ್ಜನ್ಗೆ ಅಸಿಸ್ಟ್ ಮಾಡುವಂತಹ ಈ ಏನೆಲ್ಲ ಕೆಲಸ ಬರುತ್ತೆ, ಈ ತರಬೇತಿಯನ್ನ ನಾವು ಆಪರೇಷನ್ ಥಿಯೇಟರ್ ಅನಸ್ಥೀಶಿಯಾ ಟೆಕ್ನಾಲಜಿ ಮಾಡಿರುವ ಮಕ್ಕಳಿಗೆ ತಿಳಿಸಿಕೊಡ್ತೇವೆ. ಇದು ಕೂಡ 3 ವರ್ಷದ ಕೋರ್ಸ್. ಡಿಪ್ಲೊಮಾ ಆಪರೇಷನ್ ಥಿಯೇಟರ್ ಅನಸ್ಥೀಶಿಯಾ ಟೆಕ್ನಾಲಜಿ ಅಂತ ಹೇಳಿದ್ರೆ ಇಟ್ ಈಸ್ 3 year 3 month ಕೋರ್ಸ್. ವೆರಾಸ್ BSc ATOT ಅಂತ ಹೇಳಿದ್ರೆ ಇಟ್ ಈಸ್ ಅಗೇನ್ 3 year plus 1 year ಇಂಟರ್ನ್ಶಿಪ್ ಕೋರ್ಸ್. 1 year internship. ಹೌದು, ಆಯ್ತಾ. ಓಕೆ, ನೆಕ್ಸ್ಟ್ ಕಮಿಂಗ್ ಆನ್ ಟು DHI ಅಂದ್ರೆ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಸೊ ಈ ಕೋರ್ಸ್ ಬಗ್ಗೆ, ದಿಸ್ ಇಸ್ ಅ ವೆರಿ ಗುಡ್ ಕೋರ್ಸ್. ಈ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಮಾಡಿರೋರು ಅವರ ರೆಸ್ಪಾನ್ಸಿಬಿಲಿಟಿ ಏನು ಅಥವಾ ಅವ್ರು ಏನ್ ಕಲಿತಾರೆ ಅಂತ ಹೇಳಿದ್ರೆ, ಈಗ ನೀವು ನೋಡಿರಬಹುದು ಕೆಲವೊಂದು ಸೀಸನ್ಗಳಲ್ಲಿ ಮಲೇರಿಯಾ, ಡೆಂಗ್ಯೂ ಕೇಸಸ್ ಕೆಲವೊಂದು ಏರಿಯಾಗಳಲ್ಲಿ ಜಾಸ್ತಿ ಆಗುತ್ತೆ, ಹೌದಾ. ಅದು ಯಾಕೆ ಹಾಗೆ ಆಗ್ತಾ ಇದೆ, ವಾಟ್ ಇಸ್ ದ ರೀಸನ್, ಅದರ ಹಿಂದಿರುವ ಕಾರಣ ಏನು, ಅದನ್ನ ನಾವು ಹೇಗೆ ನಿರ್ವಹಣೆ ಮಾಡುವುದು, ಈ ಎಲ್ಲ ವಿಷಯಗಳ ಬಗ್ಗೆ, ಬೇರೆ ಬೇರೆ ರೋಗ ನಿರ್ವಹಣೆ, ಅದನ್ನ ಪ್ರಿವೆಂಟ್ ಮಾಡುವಂಥದ್ದು, ಆ ವಿಷಯಗಳ ಬಗ್ಗೆ ಈ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರಿನ ಮಕ್ಕಳು ಕಲಿತಾರೆ. ಇದಾದ್ಮೇಲೆ ಅವರಿಗೆ ಒಂದು ಅಪಾರ್ಚುನಿಟಿ ಏನಿದೆ ಅಂದ್ರೆ, DHI ಆದ್ಮೇಲೆ ಬ್ಯಾಚುಲರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ ಹೇಳಿ ಕೂಡ ಒಂದು ಕೋರ್ಸ್ ಮಾಡಬಹುದು. ಅಂಡ್ ದೇರ್ ಆರ್ ಬೆಟರ್ ಅಪಾರ್ಚುನಿಟೀಸ್. ಅಂದ್ರೆ DHI ಆದ್ಮೇಲೂ ಕೂಡ ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಬರುತ್ತೆ. ಬಟ್ ಕೆಲವು ಮಕ್ಕಳು ಇನ್ನೂ ಒಳ್ಳೆ ಸ್ಯಾಲರಿ ಬೇಕು, ಇನ್ನೂ ಬೇರೆ ಬೇರೆ ರೀತಿಯ
ಜಾಬ್ ಅನ್ನ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋರು BPH ಕೋರ್ಸ್ ಅನ್ನ ಕೂಡ ಮಾಡ್ಕೊಳ್ತಾರೆ. ಇನ್ನು ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಇದರಲ್ಲಿ ಕಿಡ್ನಿ ಫೇಲಿಯರ್ ಅಥವಾ ಮೂತ್ರಪಿಂಡ ವೈಫಲ್ಯ ಆಗಿರೋರು ಅವರಿಗೆ ಡಯಾಲಿಸಿಸ್ ಅಂತ ಹೇಳಿ ಒಂದು ಟ್ರೀಟ್ಮೆಂಟ್ ಅನ್ನ ಹೇಳಿರ್ತಾರೆ ಡಾಕ್ಟರ್, ಹೀಗೆ ಮಾಡಬೇಕು ಅಂತ ಹೇಳಿ. ಸೊ ಪೇಷಂಟ್ ಡಯಾಲಿಸಿಸ್ಗೆ ಬಂದಾಗ ಆ ಪೇಷಂಟ್ ಅನ್ನ ನಾವು ಯಾವ ರೀತಿ ಸಿದ್ಧಪಡಿಸಿರ್ಬೇಕು, ಆ ಡಯಾಲಿಸಿಸ್ ನಡೆಸುವ ವಿಧಾನ ಹೇಗೆ, ಆ ಎಲ್ಲ ವಿಷಯದ ಬಗ್ಗೆ ತರಬೇತಿ ಕೊಡ್ತೇವೆ. ನೆಕ್ಸ್ಟ್ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಅಂತ ಹೇಳಿ. ಸೊ ಇದರಲ್ಲಿ ಏನಂತ ಹೇಳಿದ್ರೆ, ಈಗ ನೀವು ನೋಡ್ತೀರಾ ಹಾಸ್ಪಿಟಲ್ ಅಲ್ಲಿ ದಿನಾಲು ಸಾವಿರಾರು ಪೇಷಂಟ್ಸ್ ಬರ್ತಾ ಇರ್ತಾರೆ. ಕೆಲವರು ಹೊರರೋಗಿ ವಿಭಾಗಕ್ಕೆ ಬರ್ತಾರೆ, ಇನ್ ಕೆಲವರು ಅಡ್ಮಿಟ್ ಆಗಿರೋರು ಅಂದ್ರೆ ಒಳರೋಗಿ ವಿಭಾಗ ಅಂತ ಇರುತ್ತೆ. ಈಚ್ ಪೇಷಂಟ್ಗೆ ಅವರದ್ದೇ ಆದ ಒಂದು ಫೈಲ್ ಇರುತ್ತೆ. ಈ ಫೈಲಲ್ಲಿ ಅವರ ಹಿಸ್ಟ್ರಿ ಇರಲಿ ಅಥವಾ ಅವರ ಲ್ಯಾಬ್ ರಿಪೋರ್ಟ್ಸ್ ಇರಲಿ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಇರುತ್ತೆ. ಹೌದಾ? ಈ ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇ ವಿಲ್ ಬಿ ಟಾಟ್ ಹೌ ಟು ಮೇಂಟೈನ್ ದೀಸ್ ಫೈಲ್ ಆನ್ ದ ಬೇಸಿಸ್ ಆಫ್ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಹೇಗೆ ಲೇಬಲ್ ಮಾಡಬೇಕು ಈ ಫೈಲ್ಗಳನ್ನ, ಅವನ್ನ ಹೇಗೆ ಮೇಂಟೈನ್ ಮಾಡಬೇಕು, ಡಾಕ್ಯುಮೆಂಟೇಶನ್ ವರ್ಕ್, ಈ ಎಲ್ಲ ವಿಷಯದ ಬಗ್ಗೆ ತರಬೇತಿ ಕೊಡ್ತೇವೆ. ಇನ್ನು 10 ವರ್ಷ ಬಿಟ್ಟು ಯಾವ್ದಾದ್ರು ಪೇಷಂಟ್ ಬಂದು ಆ ಹಾಸ್ಪಿಟಲ್ ID ನಂಬರ್, ಅವ್ರ ಹೆಸರು ತೋರಿಸಿದ್ರೆ ಆ ಫೈಲ್ ಅನ್ನು ಅವರು ಪಟ್ಟ ತೆಗೆದುಕೊಡ್ತಾರೆ. ಅಷ್ಟು ನೀಟಾಗಿ ಮೆಟಿಕ್ಯುಲಸ್ ವೇ ಅಲ್ಲಿ ಅರೇಂಜ್ ಮಾಡಿ ಇಡುವಂಥದ್ದು, ಆ ಡಾಕ್ಯುಮೆಂಟೇಶನ್ ಮಾಡುವಂತ ಆ ಪ್ರೊಸೀಜರ್ ಅನ್ನ ಹೇಳಿಕೊಡ್ತೇವೆ. ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ ಅಂತ ಕೋರ್ಸ್ ಇದೆ. ಸೊ ಇದರಲ್ಲಿ ನೀವು ನೋಡಿರ್ತೀರ, ಹಾಸ್ಪಿಟಲ್ ಅಲ್ಲಿ ಯಾರಾದ್ರೂ ಪೇಷಂಟ್ ಫ್ರಾಕ್ಚರ್ ಹಿಂಗೆಲ್ಲ ಮಾಡ್ಕೊಂಡು ಬಂದಾಗ ಆರ್ಥೋಪೆಡಿಷಿಯನ್ ಹೇಳ್ತಾರೆ ಅಥವಾ ಮೂಳೆ ಡಾಕ್ಟರ್ ಹೇಳ್ತಾರೆ, ನೀವು ಎಕ್ಸ್ರೇ ಮಾಡಿಸಿ ಅಂತ ಹೇಳಿ. ನಮ್ಮ ಈ DMITಯ ಟೆಕ್ನಿಷಿಯನ್ಸ್ ಅವರ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಈ ಪೇಷಂಟ್ ಅನ್ನ ಯಾವ ರೀತಿ ಪೊಸಿಷನ್ ಮಾಡಬೇಕು, ಡಾಕ್ಟರ್ ಯಾವ ರೀತಿ ಬರೆದು ಕೊಟ್ಟಿದ್ದಾರೆ ಅದೇ ರೀತಿ ಆ ಲಿಂಬನ್ನ ಪೊಸಿಷನ್ ಮಾಡಿಕೊಂಡು ಎಕ್ಸ್ರೇ ತೆಗೆಯುವಂಥದ್ದು, ಅಥವಾ ಯಾವ್ದಾದ್ರು ಇಮೇಜಿಂಗ್ ಟೆಕ್ನಿಕ್ ನಡೀತಾ ಇರುವಾಗ ರೇಡಿಯಾಲಜಿಸ್ಟ್ ಅನ್ನ ಅಸಿಸ್ಟ್ ಮಾಡುವಂಥದ್ದು, ಮತ್ತೆ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿರುವ ಈ ಎಲ್ಲ ಎಕ್ವಿಪ್ಮೆಂಟ್ಸ್ ಬಗ್ಗೆ ವಿವರವಾಗಿ ಅವರು ತಿಳ್ಕೊಂಡಿರುವಂತ ಒಂದು ತರಬೇತಿಯನ್ನ ಪಡಿತಾರೆ. ಮೇಡಮ್, ಈಗಾಗಲೇ ನೀವು ಸಾಕಷ್ಟು ಕೋರ್ಸಸ್ ಬಗ್ಗೆ ಹೇಳಿದ್ರಿ. ಸೊ ಇನ್ನು ಬೇರೆ ಏನೆಲ್ಲ ಕೋರ್ಸಸ್ ಇದೆ, ಅದ್ರ ಬಗ್ಗೆ ಡೀಪ್ ಆಗಿ ಹೇಳ್ಬೋದಾ ನಮಗೆ? ಈಗ ಬ್ಯಾಚುಲರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿ ಒಂದು ಕೋರ್ಸ್ ಇದೆ. ದಿಸ್ ಇಸ್ ಅ 3-year ಕೋರ್ಸ್. ಇದರಲ್ಲಿ ಬೇಸಿಕಲಿ ವಿದ್ಯಾರ್ಥಿಗಳು ಆಸ್ಪತ್ರೆಯ ಆಡಳಿತದ ಬಗ್ಗೆ ಕಲಿತಾರೆ. ಆಸ್ಪತ್ರೆಯಲ್ಲಿ ಹೇಗೆ ನಿರ್ವಹಣೆ ಮಾಡಬೇಕು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರ್ತವೆ, ಅದನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ವಿಚಾರದ ಬಗ್ಗೆ ಕಲಿತಾರೆ. ಮಾನವ ಸಂಪನ್ಮೂಲ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಕ್ವಾಲಿಟಿ ಕಂಟ್ರೋಲ್ ಇರ್ಬೋದು, ಈ ಎಲ್ಲ ವಿಷಯದ ಬಗ್ಗೆ ಅವರಿಗೆ ತರಬೇತಿ ನೀಡ್ತೇವೆ. ಆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನ ನಾವು ಅವರಿಗೆ ಕ್ಲಿನಿಕಲ್ ಪೋಸ್ಟಿಂಗ್ಸ್ ಅಂತ ಬೇರೆ ಬೇರೆ ಹಾಸ್ಪಿಟಲ್ಗಳಿಗೆ ಕಳಿಸಿ ಮಾಡ್ತೇವೆ. ಹಾಗೆ ದೇ ಕ್ಯಾನ್ ಅಟೆಂಡ್ ಮಲ್ಟಿಪಲ್ ಕಾನ್ಫರೆನ್ಸಸ್, ವರ್ಕ್ಶಾಪ್, ಇದೆಲ್ಲ ಮಾಡಿಕೊಂಡು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಅನ್ನ ಅವರು ಪಡಿತಾರೆ. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂತ ಹೇಳಿ ಒಂದು ಕೋರ್ಸ್ ಇದೆ. ದಿಸ್ ಇಸ್ ಅ 4.5 year ಕೋರ್ಸ್. ಇದರಲ್ಲಿ ಏನಂದ್ರೆ ಕೆಲವೊಬ್ಬರಿಗೆ ಈ ಮೂವ್ಮೆಂಟ್, ಬಾಡಿ ಪಾರ್ಟ್ ಮೂವ್ಮೆಂಟ್ ಇನ್ ಪ್ರಾಬ್ಲಮ್ ಇದ್ರೆ, ಆ ಡಿಸೇಬಿಲಿಟೀಸ್ ಇದ್ರೆ, ಇಟ್ ಕುಡ್ ಬಿ ಬಿಕಾಸ್ ಆಫ್ ಆಕ್ಸಿಡೆಂಟ್ ಆರ್ ಇಲ್ನೆಸ್ ಆರ್ ಎನಿ ಕೈಂಡ್ ಆಫ್ ಡಿಸಾರ್ಡರ್ಸ್, ಈ ರೀತಿ ಇರುವ ಪೇಷಂಟ್ಸ್ಗಳಿಗೆ ಮ್ಯಾನ್ಯುಯಲ್ ಥೆರಪಿ ಅಥವಾ ಎಕ್ಸಸೈಸ್ ಥೆರಪಿ, ಎಲೆಕ್ಟ್ರೋಥೆರಪಿ, ಹೀಗೆ ಬೇರೆ ಬೇರೆ ವಿಧಾನಗಳನ್ನ ಉಪಯೋಗಿಸಿ ಹೇಗೆ ಅವರನ್ನ ಸರಿಪಡಿಸಬೇಕು, ಹೇಗೆ ಕ್ಯೂರ್ ಮಾಡಬೇಕು ಅನ್ನುವ ತರಬೇತಿಯನ್ನು ಈ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿಯ ಮಕ್ಕಳು ಪಡಿತಾರೆ. ಇನ್ನು ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ ಅಂತ ಹೇಳಿ ಒಂದು ಕೋರ್ಸ್ ಇದೆ. ಈವನ್ ದಿಸ್ ಇಸ್ ಅ 4.5 year ಕೋರ್ಸ್. ನಾನು ಮುಂಚಿತವಾಗಿ ಹೇಳಿದ ಹಾಗೆ physiotherapy, it deals with your physical aspect of the body, whereas occupational therapy, it deals with the overall well-being of the patient, not just the physical aspect but also the mental well-being of the patient. ಕೆಲವೊಂದ್ಸತಿ ಈ ಪಾರ್ಶ್ವವಾಯು, ಸ್ಟ್ರೋಕ್ ಅಂತ ಹೇಳ್ತೇವೆ, ಸ್ಟ್ರೋಕ್ ಹೊಡೆದು ಬೆಡ್ ರಿಡನ್ ಆಗಿರುವಂತಹ ವ್ಯಕ್ತಿಗಳಿರ್ತಾರೆ. ಅವ್ರಿಗೆ ನಮ್ಮ ಡೈಲಿ ಆಕ್ಟಿವಿಟೀಸ್ ಅನ್ನ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗಿರುತ್ತೆ. ಒಂದು ಬೆಡ್ ಇಂದ ಎದ್ದು ಹೋಗಿ ಬ್ರಷ್ ಮಾಡಬೇಕು, ವಾಶ್ರೂಮಿಗೆ ಹೋಗ್ಬೇಕು ಅನ್ನೋ ವಿಷಯ ತುಂಬಾ ಕಷ್ಟ ಆಗಿರುತ್ತೆ. ಸೊ ಈ ಆಕ್ಯುಪೇಷನಲ್ ಥೆರಪಿಸ್ಟ್ಗಳು ಏನ್ ಮಾಡ್ತಾರೆ ಅಂದ್ರೆ, ಅವರ ಡೈಲಿ ಆಕ್ಟಿವಿಟೀಸ್ ಅನ್ನ ಎಷ್ಟು ಸರಾಗವಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನುವಂತ ಬೇರೆ ಬೇರೆ ಟೆಕ್ನಿಕ್ಸ್ ಅನ್ನ ಅವರಿಗೆ ಹೇಳಿಕೊಡ್ತಾರೆ. ನಾಟ್ ಜಸ್ಟ್ ಇಂಥ ಪೇಷಂಟ್ಸ್, ಈಗ ಈ ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತೇವೆ, ಸ್ವಲ್ಪ IQ ಕಡಿಮೆ ಇರೋರು, ಆಟಿಸ್ಟಿಕ್ ಇರೋರು, ಡೌನ್ ಸಿಂಡ್ರೋಮ್ ಇರೋರು, ಈ ಎಲ್ಲಾ ಮಕ್ಕಳಿಗೂ ಸಹ ಅವರು ಸೆಲ್ಫ್ ಸಸ್ಟೈನಬಲ್ ಆಗ್ಬೇಕು, ಅದಕ್ಕೆ ಏನೇನೆಲ್ಲ ಬೇಕು ಅನ್ನುವಂತ ಎಲ್ಲ ಸ್ಕಿಲ್ಸ್ ಅನ್ನ ಹೇಳಿಕೊಡುವಂಥದ್ದು. ಮೆಂಟಲಿ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ, ಅಂದ್ರೆ ಡಿಪ್ರೆಷನ್ ಇರ್ಲಿ, ಆಂಗ್ಸೈಟಿ ಇರ್ಲಿ, ಸ್ಟ್ರೆಸ್ ಇರ್ಲಿ, ಅದನ್ನ ಯಾವ ರೀತಿ ಡೀಲ್ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ಆಕ್ಯುಪೇಷನಲ್ ಥೆರಪಿಸ್ಟ್ ಪೇಷಂಟ್ಗಳಿಗೆ ಹೇಳ್ತಾರೆ. ಸೊ ಈ ಎಲ್ಲ ವಿಷಯದ ತರಬೇತಿಯನ್ನ ನಾವು ನಮ್ಮ ಕಾಲೇಜಲ್ಲಿ ಕೊಡ್ತೇವೆ.
ಮೇಡಮ್, ಈ ಕೋರ್ಸಸ್ ಎಲ್ಲ ಮಾಡಿದ್ರೆ ಜಾಬ್ ಅಪರ್ಚುನಿಟೀಸ್ ಹೇಗೆ ಇರ್ತದೆ ಅಂತ ಸ್ಟೂಡೆಂಟ್ಸ್ಗೆ? ಓಕೆ, ನೋಡಿ, ಈಗ ಆಪ್ಟೋಮೆಟ್ರಿ, BSc ಆಪ್ಟೋಮೆಟ್ರಿ ಅಥವಾ ಡಿಪ್ಲೊಮಾ ಆಪ್ಟೋಮೆಟ್ರಿ ಯಾರು ಮಾಡಿರ್ತಾರೆ ಅವರು ಐ ಕೇರ್ ಸೆಂಟರ್ಸ್ ಅಲ್ಲಿ, ಮಲ್ಟಿನ್ಯಾಷನಲ್ ಐ ಕೇರ್ ಕಂಪನೀಸ್ ಅಲ್ಲಿ, ಅಥವಾ ಅವರದ್ದೇ ಒಂದು ಮ್ಯಾನುಫ್ಯಾಕ್ಚರಿಂಗ್, ಕಾಂಟ್ಯಾಕ್ಟ್ ಲೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕೋಬಹುದು, ಅವರದ್ದೇ ಒಂದು ಆಪ್ಟಿಕಲ್ ಸೆಟಪ್ ಮಾಡ್ಕೋಬಹುದು. ಇನ್ ಕೇಸ್ ಇವ್ರಿಗೆ ಕಲ್ಸೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅಕಾಡೆಮಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಜಾಯಿನ್ ಈ ಅಲೈಡ್ ಅಥವಾ ಪ್ಯಾರಾಮೆಡಿಕಲ್ ಕಾಲೇಜಸ್ಗೆ ಜಾಯಿನ್ ಆಗಬಹುದು. ಇನ್ನು ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತ ಹೇಳಿದೆ. ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಮಾಡಿದವರು ಪ್ರೈವೇಟ್ ಲ್ಯಾಬ್ಸ್ ಅಥವಾ ಗವರ್ಮೆಂಟ್ ಸೆಟಪ್ ಅಲ್ಲಿ ಅಂಥ ಲ್ಯಾಬ್ಗಳಲ್ಲಿ ವರ್ಕ್ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಹಾಸ್ಪಿಟಲ್ ಅಲ್ಲೇ ಲ್ಯಾಬ್ಸ್ ಇರುತ್ತೆ, ಅಂಥ ಲ್ಯಾಬ್ಸ್ ಗಳಲ್ಲಿ ವರ್ಕ್ ಮಾಡಬಹುದು. ಇವರು ಅವರದ್ದೇ ಆದ ಒಂದು ಲ್ಯಾಬ್ ಅನ್ನು ಕೂಡ ಶುರು ಮಾಡಬಹುದು. ಗೊತ್ತಾಯ್ತಾ? ಸೊ ಈ ರೀತಿ ಅವರಿಗೆ ಅಪಾರ್ಚುನಿಟೀಸ್ ಬರುತ್ತೆ. ನೆಕ್ಸ್ಟ್, ಈ ಆಪರೇಷನ್ ಥಿಯೇಟರ್ ಮತ್ತೆ ಅನೆಸ್ಥೀಷಿಯಾ ಟೆಕ್ನಾಲಜಿ ಮಾಡಿದವರು ದೇ ಕ್ಯಾನ್ ಬಿ ಅಸಿಸ್ಟೆಂಟ್ ಟು ದ ಸರ್ಜನ್ ಆರ್ ದೇ ಕ್ಯಾನ್ ಬಿ ಅನೆಸ್ಥೀಷಿಯಾ ಅಸಿಸ್ಟೆಂಟ್ಸ್. ಈ ರೀತಿ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ಕಾಲ್ ಫಾರ್ ಮಾಡ್ತಾರೆ, ಅಂತ ಜಾಬ್ಸ್ಗೆ ಜಾಯಿನ್ ಆಗಬಹುದು. ಇನ್ನು ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಟೆಕ್ನಾಲಜಿ, ಇಲ್ಲಾಂದ್ರೆ ಬ್ಯಾಚುಲರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಮಾಡಿದವರಿಗೂ ಸಹ ಒಳ್ಳೆ ಜಾಬ್ ಅಪಾರ್ಚುನಿಟೀಸ್ ಇದೆ. ಲೈಕ್ ಗವರ್ಮೆಂಟ್ ಸೆಕ್ಟರ್ ಅಲ್ಲಿಯೂ ಆಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಅಲ್ಲಿಯೂ ಆಗಿರ್ಬೋದು. ಹೆಲ್ತ್ ಇನ್ಸ್ಪೆಕ್ಟರ್ ವೇಕೆನ್ಸೀಸ್, ಆಮೇಲೆ ಈ ಹಾಸ್ಪಿಟಲ್ಗಳಲ್ಲಿ, NGOಗಳಲ್ಲಿ ಅವರ ಸ್ಕಿಲ್ ಇನ್ನೂ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ದೇ ಕ್ಯಾನ್ ಈವನ್ ಜಾಯಿನ್ ಆರ್ಗನೈಸೇಷನ್ಸ್ ಲೈಕ್ WHO ಅಥವಾ ICMR, UNICEF, ಇಂಥ ವೆರಿ ರೆಪ್ಯೂಟೆಡ್ ಆರ್ಗನೈಸೇಷನ್ಸ್ ಅಲ್ಲಿ ಅವರು ಕಾರ್ಯವನ್ನ ನಿರ್ವಹಿಸಬಹುದು. ನೆಕ್ಸ್ಟ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಾಲಜಿ. ಈ ಡಯಾಲಿಸಿಸ್ ಯೂನಿಟ್ಸ್ ಏನಿರ್ತವೆ ಅಂತ ಹಾಸ್ಪಿಟಲ್ಗಳಲ್ಲಿ DDT ಕೋರ್ಸ್ ಮಾಡಿದವರಿಗೆ ಜಾಬ್ ಅಪಾರ್ಚುನಿಟೀಸ್ ಇರುತ್ತೆ. ನೆಕ್ಸ್ಟ್, DMIT ಅಂದ್ರೆ ಇಮೇಜಿಂಗ್ ಟೆಕ್ನಾಲಜಿ ಮಾಡಿದವರಿಗೆ ಈ ರೇಡಿಯಾಲಜಿ ಸೆಟಪ್ ಏನ್ ಹಾಕೊಂಡಿರ್ತಾರೆ ಡಾಕ್ಟರ್ಸ್, ಅಂಥದ್ರಲ್ಲಿ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಬಹುದು, ಅಥವಾ ಬೇರೆ ಬೇರೆ ಹಾಸ್ಪಿಟಲ್ ಅಲ್ಲಿ ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ವರ್ಕ್ ಮಾಡಬಹುದು. ಇನ್ನು ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ ಅಂತ ಕೋರ್ಸ್ ಇದೆ. ಅದರ ಎಲ್ಲ ಹಾಸ್ಪಿಟಲ್ಗಳಲ್ಲೂ ಈ ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಒಂದಿರುತ್ತೆ, ಅಲ್ಲಿ ಈ DMRT ಆದ ಕೋರ್ಸ್ ಆದವರು ವರ್ಕ್ ಮಾಡಬಹುದು. ಇನ್ನು ಬ್ಯಾಚುಲರ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಮಾಡಿರುವ ವಿದ್ಯಾರ್ಥಿಗಳಿಗೂ ಸಹ ತುಂಬಾ ಒಳ್ಳೆಯ ಅವಕಾಶಗಳಿವೆ. ಏನಂತ ಹೇಳಿದ್ರೆ ಅವರು ಬೇರೆ ಬೇರೆ ಆಸ್ಪತ್ರೆಗಳನ್ನ ಜಾಯಿನ್ ಆಗಬಹುದು. ಅಲ್ಲಿ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾಸ್ಪಿಟಲ್ ಆಪರೇಷನ್ಸ್ ಇರ್ಬೋದು, HR ಇರ್ಬೋದು, ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಅವರಿಗೆ ಜಾಬ್ ವೇಕೆನ್ಸೀಸ್ ಇರುತ್ತೆ. ಈವನ್ NGOಗಳಿಗೂ ಸಹ ಜಾಯಿನ್ ಆಗಬಹುದು. ಸೊ ಈ ರೀತಿಯ ಅವಕಾಶಗಳು BHA ಮಾಡಿದವರಿಗೆ ಇರುತ್ತೆ. ಇನ್ನು ಬ್ಯಾಚುಲರ್ಸ್ ಆಫ್ ಫಿಸಿಯೋಥೆರಪಿ ಕೋರ್ಸ್. ಸೊ ಇದರಲ್ಲಿ ಅವರು ಫಿಸಿಯೋಥೆರಪಿಸ್ಟ್ ಆಗಿ ಆಸ್ಪತ್ರೆಗಳಲ್ಲಿ, ನರ್ಸಿಂಗ್ ಹೋಮ್ಗಳಲ್ಲಿ ಅಥವಾ NGOಗಳಲ್ಲಿ, ಸ್ಪೆಷಲ್ ಎಜುಕೇಶನ್ ಸೆಂಟರ್ಗಳಲ್ಲಿ ವರ್ಕ್ ಮಾಡಬಹುದು. ಅವರದ್ದೇ ಆದ ಓನ್ ಸೆಟಪ್ ಅನ್ನ ಕೂಡ ಅವರು ಹಾಕೋಬಹುದು. ಇನ್ನು ಅರ್ಗೋನಾಮಿಕ್ ಕನ್ಸಲ್ಟೆಂಟ್ ಅಂತ ಹೇಳ್ತೇವೆ, ಬೇರೆ ಬೇರೆ ಆರ್ಗನೈಸೇಷನ್ಸ್ ಅಲ್ಲಿ, ಬಿಸ್ನೆಸಸ್ ಅಲ್ಲಿ ಇವರು ಅರ್ಗೋನಾಮಿಕ್ ಕನ್ಸಲ್ಟೆಂಟ್ ಆಗಿ ಜಾಯಿನ್ ಆಗಬಹುದು. ನೆಕ್ಸ್ಟ್, ಕಮಿಂಗ್ ಆನ್ ಟು ಬ್ಯಾಚುಲರ್ಸ್ ಆಫ್ ಆಕ್ಯುಪೇಷನಲ್ ಥೆರಪಿ. ಬ್ಯಾಚುಲರ್ಸ್ ಆಫ್ ಆಕ್ಯುಪೇಷನ್ ಥೆರಪಿ ಮಾಡಿದವರು ಅವರು ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಿ ಹಾಸ್ಪಿಟಲ್ಗಳಲ್ಲಿ, NGOಗಳಲ್ಲಿ ಅಥವಾ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಂತ ಏನಿರ್ತವೆ ಅಲ್ಲೆಲ್ಲ ಕೆಲಸ ಮಾಡಬಹುದು. ಇನ್ನು ಅವ್ರಿಗೆ ಅಕಾಡೆಮಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಮೆಡಿಕಲ್ ಕಾಲೇಜಲ್ಲಿ ಜಾಯಿನ್ ಆಗಬಹುದು, ಅಥವಾ ಈ ರೀತಿ ಅಲೈಡ್ ಹೆಲ್ತ್ ಅಥವಾ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಜಾಯಿನ್ ಆಗಬಹುದು. ಅರ್ಗೋನಾಮಿಕ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡಬಹುದು. ಮೇಡಮ್, ಈಗ ಅವರಿಗೆ ಈ ಕೋರ್ಸಸ್ ಎಲ್ಲ ಮುಗಿದ ಮೇಲೆ ಹೈಯರ್ ಸ್ಟಡೀಸ್ ಮಾಡ್ಬೇಕಂತ ಆಸೆ ಇರ್ತದೆ, ಏನ್ ಆಪ್ಷನ್ಸ್ ಇರ್ತದೆ ಅಂತ ಹೈಯರ್ ಸ್ಟಡೀಸ್ ಅಲ್ಲಿ? ಓಕೆ, ನೋಡಿ, ಡಿಪ್ಲೊಮಾ ಯಾರು ಮಾಡ್ತಾರೆ ದೇ ಕ್ಯಾನ್ ಗೋ ಇನ್ ಅಂಡ್ ಡೂ BSc. ಅಂಡ್ ಅವ್ರಿಗೆ ಏನಂತ ಹೇಳಿದ್ರೆ, ಡಿಪ್ಲೊಮಾ ಮಾಡಿದವರಿಗೆ ನಾವು ಮುಂಚಿತವಾಗಿ ಹೇಳಿದಾಗೆ ಡೈರೆಕ್ಟ್ಲಿ ಸೆಕೆಂಡ್ ಇಯರ್ಗೆ ಅವರು ಜಾಯಿನ್ ಆಗಬಹುದು, ಫಸ್ಟ್ ಇಯರ್ ಸ್ಕಿಪ್ ಮಾಡಬಹುದು. ಆಯ್ತಾ? ಹಾಗೆ BSc ಮಾಡಿದವರಿಗೆ ದೇ ಕ್ಯಾನ್ ಜಾಯಿನ್ MSc. ಆಯ್ತಾ? MSc ಮಾಸ್ಟರ್ಸ್ ಪ್ರೋಗ್ರಾಮ್ ಇರುತ್ತೆ. ಮಾಸ್ಟರ್ಸ್, ಈಗ ಫಾರ್ ಎಕ್ಸಾಂಪಲ್ BSc MLT ಮಾಡಿದವರು ದೇ ಕ್ಯಾನ್ ಡೂ MSc MLT. ಆಯ್ತಾ? BSc ಆಪ್ಟೋಮೆಟ್ರಿ ಮಾಡಿದವರು MSc ಆಪ್ಟೋಮೆಟ್ರಿ ಮಾಡಬಹುದು. ಆ ರೀತಿ ಅಪಾರ್ಚುನಿಟೀಸ್ ಇದೆ. ಮಾಸ್ಟರ್ಸ್ ಮಾಡಿ ಆದ್ಮೇಲೆ ಇನ್ನು PhDಗೆ ಅಪ್ಲೈ ಮಾಡಬಹುದು. ಅವ್ರಿಗೆ ರಿಸರ್ಚ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅಂದ್ರೆ PhDಗೆ ಅಪ್ಲೈ ಮಾಡಬಹುದು. ಇನ್ನೊಂದು ನನಗೆ ಹೇಳಿಕೆ ಬಯಸ್ತೇನೆ ಏನಂತ ಹೇಳಿದ್ರೆ, ಈ ಯಾರು ಆರ್ಟ್ಸ್ ಅಥವಾ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರ್ತಾರೆ, BCom ಮಾಡಿರೋರು ಅಥವಾ BA ಮಾಡಿರೋರು, ಲಾ ಮಾಡಿರೋರು, ದೇ ಹ್ಯಾವ್ ಒನ್ ಮೋರ್, ಇನ್ ಕೇಸ್ ಅವರಿಗೆ ಹೆಲ್ತ್ ಕೇರ್ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅವರು ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು. ಇನ್ನು BSc ಇನ್ ಅಲೈಡ್ ಹೆಲ್ತ್ ಸೈನ್ಸಸ್ ಮಾಡಿರೋರು, ಮತ್ತೆ ಯಾರು BCom ಇರ್ಲಿ, BA ಮಾಡಿರ್ತಾರೆ,
ಇವರು ಎಲ್ಲರಿಗೂ ಸಹ ಇನ್ನೊಂದು ಆಪ್ಷನ್ ಏನಿದೆ, ಅವರು ಅದೇ ಫೀಲ್ಡ್ ಅಲ್ಲಿ ಮಾಸ್ಟರ್ಸ್ ಮಾಡಬೇಕು ಅಂತ ಹೇಳಿ ಇಲ್ಲ. ದೇ ಕ್ಯಾನ್ ಜಾಯಿನ್ ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್. ಅವರಿಗೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂದ್ರೆ ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ಗೆ ಜಾಯಿನ್ ಆಗಬಹುದು. ಸೊ ವಿ ಹ್ಯಾವ್ ಆಲ್ ಆಫ್ ದೀಸ್ ಮಾಸ್ಟರ್ಸ್ ಕೋರ್ಸಸ್ ಇನ್ ಅವರ್ ಕಾಲೇಜ್ ಇಟ್ ಸೆಲ್ಫ್. ವಿ ಹ್ಯಾವ್ ಮಾಸ್ಟರ್ಸ್ ಇನ್ ಆಪ್ಟೋಮೆಟ್ರಿ, ಮಾಸ್ಟರ್ಸ್ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಆಮೇಲೆ ಮಾಸ್ಟರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಮತ್ತೆ ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಅಂತ ಈ 4 ಕೋರ್ಸ್ಗಳು ಕೂಡ ಇತ್ತೀಚೆಗೆ ನಾವು ಶುರು ಮಾಡ್ಕೊಂಡಿದ್ದೇವೆ. ಓಕೆ, BA ಮತ್ತೆ BCom ಸ್ಟೂಡೆಂಟ್ಸ್ ಈ ಕೋರ್ಸ್ಗೆ ಜಾಯಿನ್ ಆದಾಗ ಅವರಿಗೆ ಏನಾದ್ರೂ ಕಷ್ಟ ಆಗ್ತದ ಮ್ಯಾಮ್? ಯಾಕಂತ ಹೇಳಿದ್ರೆ ಅವರ ಫೀಲ್ಡ್ ಬೇರೆ ಇರ್ತದೆ, ಈಗ ಜಾಯಿನ್ ಆಗುವಂತ ಕೋರ್ಸ್ ಫೀಲ್ಡ್ ಬೇರೆ ಇರ್ತದೆ. ಅವರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಅಂತ? ಸೊ ಇನಿಷಿಯಲಿ ಅವರಿಗೆ ನಾವು ಬ್ರಿಡ್ಜ್ ಕೋರ್ಸ್ ಅಂತ ಹೇಳಿ ಒಂದು ಮಾಡ್ತೇವೆ. 2 months ಬ್ರಿಡ್ಜ್ ಕೋರ್ಸ್ ಇರುತ್ತೆ. ಸೊ ದಟ್ ಅವರಿಗೆ ಈ ಹೊಸ ಫೀಲ್ಡ್ ಗೆ ಬಂದಾಗ ಹೊಸ ಹೊಸ ಟರ್ಮ್ಸ್ ಕೇಳಿ ಅದೆಲ್ಲ ಕಷ್ಟ ಆಗಬಾರ್ದು ಅಂತ ಹೇಳಿ, ನಾಟ್ ಜಸ್ಟ್ ಫಾರ್ BA BCom, ಈಗ ಯಾರು ನಮ್ಮ ಡಿಪ್ಲೊಮಾ ಅಥವಾ BSc ಕೋರ್ಸ್ಗೆ ಜಾಯ್ನ್ ಆಗಿರ್ತಾರೆ, ಕೆಲವರು ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಕೆಲವರು ಜಸ್ಟ್ SSLC ಪಾಸ್ ಆಗಿ ಬಂದಿರ್ತಾರೆ. ಹೊಸ ಹೊಸ ಮೆಡಿಕಲ್ ಟರ್ಮ್ ಕೇಳಿ ಅವರಿಗೆ ಹೆದರಿಕೆ ಆಗಬಾರ್ದು ಅಲ್ವಾ, ಸ್ವಲ್ಪ ಕಷ್ಟ ಆಗಬಾರ್ದು. ಸೊ ಫಸ್ಟ್ 2 months ಏನಿದೆ ನಾವು ಬ್ರಿಡ್ಜ್ ಕೋರ್ಸ್ ಮಾಡ್ತೇವೆ. ಅಲ್ಲಿ ಅವರಿಗೆ ಬೇಸಿಕ್ಸ್ ಅನ್ನ ಹೇಳ್ಕೊಡ್ತೇವೆ, ತಿದ್ದಿ ತೀಡ್ತೇವೆ. ಸೊ ದೇರ್ ಈಸ್ ನಥಿಂಗ್ ಟು ಬಿ ಸ್ಕೇರ್ಡ್ ಆಫ್. ಈ ಕೋರ್ಸ್ಗೆ ನೀವು ಜಾಯಿನ್ ಆದ್ಮೇಲೆ ಯು ಆರ್ ಆರ್ ರೆಸ್ಪಾನ್ಸಿಬಿಲಿಟಿ. ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಮೇಡಮ್, ಕೆಲವರಿಗೆ ಜಾಯಿನ್ ಆಗ್ಬೇಕಂತ ಆಸೆ ಇರ್ತದೆ, ಬಟ್ ಅವರು ಕೂಡ ಥಿಂಕ್ ಮಾಡ್ತಾರೆ ಏನೋ ನಮ್ಗೆ ಕಷ್ಟ ಆಗ್ಬಹುದೇನೋ, ಅಲ್ಲಿ ಬರುವಂತ ಕೆಲವೊಂದು ಕೋರ್ಸಸ್ ಆಗಿರ್ಬೋದು ನಾವು ಕಲ್ತಿರೋದೇ ಇಲ್ಲ, ವರ್ಡ್ ಅನ್ನೇ ಕೇಳಿರೋದಿಲ್ಲ, ಜಾಯಿನ್ ಆದ್ಮೇಲೆ ಕಷ್ಟ ಆಗ್ತದೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಇರಬಹುದು. ಸೊ ಹಾಗಾಗಿ ಈ ಪ್ರಶ್ನೆಯನ್ನ ನಾನು ಕೇಳಿದ್ದೆ. ಮತ್ತೆ ಇನ್ನು ನೇತ್ರ ಜ್ಯೋತಿ ಕಾಲೇಜಿನಲ್ಲಿ ಇರುವಂತಹ ಫೆಸಿಲಿಟೀಸ್ ಬಗ್ಗೆ ಹೇಳೋದಾದ್ರೆ? ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಕಾಲೇಜು ಒಂದು ಒಳ್ಳೆಯ ವಾತಾವರಣದಲ್ಲಿ ಸುಸಜ್ಜಿತವಾದ ಕಟ್ಟಡವನ್ನ ವೇಗಸ್ ಟೌನ್ಶಿಪ್ ಕಿನ್ನಿಮುಲ್ಕಿ ಉಡುಪಿಯಲ್ಲಿದೆ. ಹಾಗೆ ಈಗ ನಮ್ಮಲ್ಲಿ ಬರುವಂತಹ ಸ್ಟೂಡೆಂಟ್ಸ್ಗಳಿಗೆ ಹೊಸ ಹೊಸ ಬುಕ್ಸ್ ಪರ್ಚೇಸ್ ಮಾಡಬೇಕು ಈ ಎಲ್ಲ ಕೋರ್ಸ್ ಮಾಡಕ್ಕೆ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ಮೆಡಿಕಲ್ ಬುಕ್ಸ್ ದೇ ಆರ್ ಕಾಸ್ಟ್ಲಿ ಆಯ್ತಾ. ಅದಕ್ಕೆ ವಿ ಹ್ಯಾವ್ ವಾಸ್ಟ್ ಲೈಬ್ರರಿ. ಅದರಲ್ಲಿ more than 2000 ಬುಕ್ಸ್ ರಿಲೇಟೆಡ್ ಟು ಆಲ್ ಆಫ್ ದೀಸ್ ಕೋರ್ಸಸ್ ನಮ್ಮಲ್ಲಿವೆ. ಹಾಗೆ ಬೇರೆ ಬೇರೆ ಊರುಗಳಿಂದ ಮಕ್ಕಳು ಬರ್ತಾರೆ ಕಲೀಲಿಕ್ಕೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ನಮ್ಮ ಕ್ಯಾಂಪಸ್ನ ಒಂದು 10 minutes ಡಿಸ್ಟೆನ್ಸ್ ಅಲ್ಲಿ ವಿ ಹ್ಯಾವ್ ಬಾಯ್ಸ್ ಹಾಸ್ಟೆಲ್ ಹಾಗೆ ಗರ್ಲ್ಸ್ ಹಾಸ್ಟೆಲ್. ಅಂಡ್ ಪೇರೆಂಟ್ಸ್ಗೆ ಯೂಶುವಲಿ ಮಕ್ಕಳನ್ನು ಹೊರಗೆ ಕಳಿಸ್ತೇವೆ ಅಂದ ತಕ್ಷಣ ಬೇಜಾರಾಗತ್ತೆ, ಹೆದರಿಕೆ ಇರುತ್ತೆ, ಮಕ್ಕಳು ಏನ್ ಮಾಡ್ತಾರೋ, ಹೇಗೆ ಊಟ ಮಾಡ್ತಾರೋ ಇಲ್ವೋ ಅಂತ ಹೇಳಿ. ಆ ವಿಷಯದಲ್ಲಿ, ಫುಡ್ಡಿನ ವಿಷಯದಲ್ಲಿ ಇರಲಿ, ಸೇಫ್ಟಿ ವಿಷಯದಲ್ಲಿ ಇರಲಿ, ದೆರ್ ಇಸ್ ನೋ ಕಾಂಪ್ರಮೈಸ್. ಅವರಿಗೆ ಒಳ್ಳೆ ಫುಡ್ ಪ್ರೊವೈಡ್ ಮಾಡ್ತೇವೆ. ಹಾಗೆ ಮಕ್ಕಳು ಒಂದಿನಾನು ಕಾಲೇಜಿಗೆ ಬಂದಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಅವ್ರ ಪೇರೆಂಟಿಗೆ ಒಂದು ಕಾಲ್ ಹೋಗುತ್ತೆ, ಮಕ್ಕಳು ಏನು ಹುಷಾರಿಲ್ವಾ, ಏನಾಗಿದೆ, ಯಾಕೆ ಬಂದಿಲ್ಲ ಕಾಲೇಜಿಗೆ ಅಂತ ಹೇಳಿ. ಸೊ ಆ ಇಂಡಿವಿಜುವಲ್ ಅಟೆನ್ಷನ್ ಅನ್ನ ಮತ್ತೆ ಅವರ ಸೇಫ್ಟಿ ವಿಷಯದಲ್ಲಿ ದೆರ್ ಇಸ್ ನೋ ಕಾಂಪ್ರಮೈಸ್ ಅಂತ ಹೇಳ್ತೇನೆ. ಇನ್ನು ಹೋಗ್ಲಿಕ್ಕೆ ಬರ್ಲಿಕ್ಕೆ ಹಾಸ್ಟೆಲ್ಗೆ ಬೇರೆ ಬೇರೆ ಉಡುಪಿ ಇನ್ ಅಂಡ್ ಅರೌಂಡ್ ಉಡುಪಿಯಿಂದ ಯಾರು ಸ್ಟೂಡೆಂಟ್ಸ್ ಬರ್ತಾರೆ ಅವರಿಗೆ ಫ್ರೀ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅವೈಲೇಬಲ್ ಇದೆ ಹಾಸ್ಟೆಲ್ ಇಂದ ಹೋಗಿ ಬರ್ಲಿಕ್ಕೆ ಎಲ್ಲದಕ್ಕೂ ಸಹ. ಅಂಡ್ ಫ್ಯಾಕಲ್ಟೀಸ್ ವಿಷಯದಲ್ಲಿ ಹೇಳಬೇಕಂದ್ರೆ ವಿ ಹ್ಯಾವ್ ಹೈಲಿ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್. ದೇ ಆರ್ ಎಕ್ಸ್ಟ್ರೀಮ್ಲಿ ಅಪ್ರೋಚಬಲ್. ಅಂಡ್ ಯೂಶುವಲಿ ಸ್ಟೂಡೆಂಟ್ಸ್ಗೆ ಫ್ಯಾಕಲ್ಟಿ ಹತ್ರ ಏನಾದ್ರು ಕೇಳಬೇಕು ಅಂದ್ರೆ ಏನೋ ಒಂಥರ ಭಯ ಇರುತ್ತೆ, ಹಂಗೆಲ್ಲ ಇರುತ್ತೆ. ಬಟ್ ನಮ್ಮಲ್ಲಿ ಫ್ಯಾಕಲ್ಟೀಸ್ ದೇ ಆರ್ ವೆರಿ ಅಪ್ರೋಚಬಲ್, ದೇ ವಿಲ್ ಹೆಲ್ಪ್ ಯು ಎನಿ ಟೈಮ್. ಅಂಡ್ ವಿ ಹ್ಯಾವ್ ಡಾಕ್ಟರ್ಸ್ ಆಲ್ಸೋ ಹೂ ವಿಲ್ ಬಿ ವಿಸಿಟಿಂಗ್ ಟು ಟೀಚ್ ದೀಸ್ ಸ್ಟೂಡೆಂಟ್ಸ್. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಅಡ್ಮಿಷನ್ಸ್ ಯಾವಾಗ ಓಪನ್? ಅಡ್ಮಿಷನ್ಸ್ ಈಗ 25-26 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಅಡ್ಮಿಷನ್ಸ್ ಮಾಡ್ಕೊಳ್ಳಿಕ್ಕಿದ್ರೆ ಈಗ ಕೆಳಗಡೆ ಅವರು ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನ ಹಾಕಿರ್ತಾರೆ, ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಈ ಎಲ್ಲ ಕೋರ್ಸ್ಗಳಿಗೆ ಲ್ಯಾಬೊರೇಟರಿ ಎಕ್ಸ್ಪೋಜರ್ ಬೇಕೇ ಬೇಕು. ಬಿಕಾಸ್ ಖಾಲಿ ಥಿಯರಿ ಕಲ್ತ್ರೆ ಸಾಕಾಗಲ್ಲ, ಅವರಿಗೆ ಒಳ್ಳೆ ಲ್ಯಾಬೊರೇಟರಿ ಟ್ರೈನಿಂಗ್, ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನ ಕೂಡ ನಮ್ಮ ಕಾಲೇಜಲ್ಲಿ ಕೊಡ್ತೇವೆ. ಸುಸಜ್ಜಿತವಾದ ಎಲ್ಲ ಎಕ್ವಿಪ್ಮೆಂಟ್ಸ್ ಹೊಂದಿರುವಂತ ಲ್ಯಾಬ್ಗಳು ನಮ್ಮಲ್ಲಿವೆ. ಹಾಗೆ ನಾ ಹೇಳಿದೆ, ಸೆಕೆಂಡ್ ಇಯರ್ ಮತ್ತೆ ಥರ್ಡ್ ಇಯರ್ ಅಲ್ಲಿ ಹಾಗೆ ಅವರದ್ದು ಕೋರ್ಸ್ ಫಿನಿಶ್ ಆದ್ಮೇಲೆ ಇಂಟರ್ನ್ಶಿಪ್ ಅಂತ ಹೇಳಿ ಇರುತ್ತೆ. ಈ ಟೈಮಲ್ಲಿ ನಾವು ಕ್ಲಿನಿಕಲ್ ಪೋಸ್ಟಿಂಗಿಗೆ ಮತ್ತೆ ಇಂಟರ್ನ್ಶಿಪ್ಗೆ ಕಳಿಸ್ಲಿಕ್ಕೆ ಮಕ್ಕಳಿಗೆ ಬೇರೆ ಬೇರೆ ಹಾಸ್ಪಿಟಲ್ ಜೊತೆ ನಾವು ಒಪ್ಪಂದ ಮಾಡಿಟ್ಕೊಳ್ತೇವೆ. ಸೊ ಆ ಹಾಸ್ಪಿಟಲ್ಗೆ ಕಳಿಸಿ ಅಲ್ಲಿ ಅವರಿಗೆ ಟ್ರೈನ್ ಮಾಡ್ತೇವೆ. ಇನ್ನು ಯಾವ ಮಕ್ಕಳಿಗೆ ಇನ್ನೂ ಸಹ ದೇ ಆರ್ ನಾಟ್ ವೆರಿ ಶ್ಯೂರ್ ಯಾವ ಕೋರ್ಸ್ ತಗೋಬೇಕು, ಇಂಥ ಆ ಕನ್ಫ್ಯೂಷನ್ ಇದ್ರೆ ಅವರು ನಮ್ಮ ಕಾಲೇಜಿಗೆ ಬಂದು ಕೌನ್ಸಿಲಿಂಗ್ ತಗೋಬಹುದು. ವಿ ಗಿವ್ ಫ್ರೀ ಕರಿಯರ್ ಗೈಡೆನ್ಸ್ ಕೌನ್ಸಿಲಿಂಗ್. ಅದರ ಜೊತೆಗೆ ಲೋನ್ ಅಸಿಸ್ಟೆನ್ಸ್ ಅಡ್ಮಿಷನ್ ಟೈಮಲ್ಲಿ, ಸ್ಕಾಲರ್ಶಿಪ್ ಅಸಿಸ್ಟೆನ್ಸ್, ಇದೆಲ್ಲದನ್ನ ನಾವು ಪ್ರೊವೈಡ್ ಮಾಡ್ತೇವೆ. ಓಕೆ, ಹಾಗೆ ಇಷ್ಟೊತ್ತು ಮೇಡಮ್ ನೇತ್ರ ಜ್ಯೋತಿ ಕಾಲೇಜ್ನ ಒಂದು ಫೋರ್ಸಸ್ ಬಗ್ಗೆ ಹೇಳಿದ್ರಿ. ಸೊ ಇದರಿಂದ ಏನೆಲ್ಲ ಸ್ಕೋಪ್ ಉಂಟು ಎಲ್ಲದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಇನ್ನು ಕೊನೆಯದಾಗಿ ನೇತ್ರ ಜ್ಯೋತಿ ಕಾಲೇಜಿನ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಮತ್ತೆ ವಿದ್ಯಾರ್ಥಿಗಳು ಯಾಕೆ ನೇತ್ರ ಜ್ಯೋತಿ ಕಾಲೇಜ್ಗೆ ಬರಬೇಕು ಅಂತ? ಓಕೆ,
ನಮ್ಮ ಕಾಲೇಜಿನ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಫೌಂಡಿಂಗ್ ಚೇರ್ಮನ್ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕುಡ್ಲು ಅವರು ಮತ್ತು ಅವರ ಪತ್ನಿ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಮಿಸಸ್ ರಶ್ಮಿ ಕೃಷ್ಣ ಪ್ರಸಾದ್ ಅವರು ಸುಮಾರು ವರ್ಷಗಳ ಹಿಂದೆ ಅವರ ಆಸ್ಪತ್ರೆ ಪ್ರಸಾದ್ ನೇತ್ರಾಲಯ ನಡೆಸ್ತಾ ಇರುವಾಗ ಅವರಿಗೆ ಅವರು ಕಂಡು ಹಿಡಿದ್ರು, ಅವ್ರಿಗೆ ಒಂದು ಗುರುತಿಸಿದ್ರು. ಏನಂದ್ರೆ, ನಮ್ಮ ದೇಶದಲ್ಲಿ ಪ್ಯಾರಾಮೆಡಿಕ್ ಸ್ಟಾಫಿನ ತುಂಬಾ ಕೊರತೆ ಇದೆ. ಆ ಒಂದು ಕೊರತೆಯನ್ನ ಹೇಗಾದ್ರೂ ಮಾಡಿ ಆ ಗ್ಯಾಪ್ ಅನ್ನ ಬ್ರಿಡ್ಜ್ ಮಾಡಬೇಕು ಅಂತ ಹೇಳ್ಕೊಂಡು ಅವರ ಒಂದು ಕನಸಿನ ಕೂಸು ಅಂತ ಹೇಳ್ಬಹುದು ಈ ಕಾಲೇಜು. ಆ ಪ್ಯಾರಾಮೆಡಿಕ್ ಸ್ಟಾಫಿನ ಕೊರತೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ 2016ರಲ್ಲಿ ನೇತ್ರಜ್ಯೋತಿ ಕಾಲೇಜ್ ಆಫ್ ಆಪ್ಟೋಮೆಟ್ರಿಯನ್ನ ಶುರು ಮಾಡಿದ್ರು. ಇನಿಷಿಯಲಿ ಇದು ಒಂದೇ ಒಂದು ಕೋರ್ಸ್, ದಟ್ ಇಸ್ ಆಪ್ಟೋಮೆಟ್ರಿ ಇಂದ ಶುರು ಆಗಿದ್ದು 2016ರಲ್ಲಿ. ಈಗ ಓವರ್ 15 ಕೋರ್ಸ್ಗಳು, ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಕೋರ್ಸಸ್ ನಾವು ನಡೆಸ್ತಾ ಇದ್ದೇವೆ. ಸೊ ಒಂದೇ ಒಂದು ನಾನು ಹೇಳಬಲ್ಲೆ, ಐ ಕ್ಯಾನ್ ಗ್ಯಾರಂಟಿ ಯು ದಟ್ ಯಾವುದೇ ವಿದ್ಯಾರ್ಥಿ ನಮ್ಮ ಕಾಲೇಜಿಗೆ ಬಂದು ಸೇರ್ತಾರೆ, ಅವರಿಗೆ ಗುಣಮಟ್ಟದ ಶಿಕ್ಷಣ, ಪ್ರಾಕ್ಟಿಕಲ್ ಎಕ್ಸ್ಪೋಜರ್, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಟ್ಟು ವಿ ವಿಲ್ ಮೇಕ್ ಶ್ಯೂರ್ ದಟ್ ದೇ ಬಿಕಮ್ ಅ ವೆರಿ ಗುಡ್ ಪ್ಯಾರಾಮೆಡಿಕ್ ಟು ದ ಸೊಸೈಟಿ. ಸೊ ದಟ್ ಈಸ್ ಅವರ್ ಮೋಟೋ ಆಸ್ ವೆಲ್, ದಟ್ ಈಸ್ ಸ್ಪ್ರೆಡಿಂಗ್ ನಾಲೆಜ್ ಟು ಸರ್ವ್ ಹ್ಯುಮ್ಯಾನಿಟಿ ಅಂತ ಹೇಳ್ಕೊಂಡು. ಮೇಡಮ್, ಹಾಗೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೇತ್ರ ಜ್ಯೋತಿ ಕಾಲೇಜಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಯಾವೆಲ್ಲ ಕೋರ್ಸಸ್ ಇದೆ, ಹಾಗೆ ಏನೆಲ್ಲ ಅಪರ್ಚುನಿಟೀಸ್ ನಿಮ್ಗೆ ಫ್ಯೂಚರ್ ಅಲ್ಲಿ ಇರ್ತದೆ ಅನ್ನುವಂಥದ್ದು. ಯಾರಾದ್ರೂ ಈ ಕಾರ್ಯಕ್ರಮ ನೋಡ್ತಾ ಇರುವವರು, ನಿಮ್ಗೂ ಕೂಡ ಈ ಒಂದು ಕನಸಿದ್ರೆ ನೀವು ಕೂಡ ನೇತ್ರ ಜ್ಯೋತಿ ಕಾಲೇಜ್ಗೆ ಜಾಯಿನ್ ಆಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುವ 24/7.